ಹೌದು, ಈಗ ತಾನೇ ನೀವು ನೋಡಿದ ಹಾಗೆ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಾರಿಗೆ ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. 2024-25ರ ಬಜೆಟ್ ಈ ಬಾರಿ ಬಹಳ ಕುತೂಹಲ ಕೆರಳಿಸಿದೆ. ಯಾಕೆ ಅಂತ ಅಂದ್ರೆ, ಹೌದು ವರಮಾನ ಇಷ್ಟಿದೆ, ಬಟ್ ಖರ್ಚು ಇಷ್ಟಿದೆ. ಅದರಲ್ಲಿ ಗ್ಯಾರಂಟಿ ಖರ್ಚೇ ದೊಡ್ಡದು. 58,000 ಕೋಟಿ ವಿನಿಯೋಗಿಸಬೇಕಾಗುತ್ತೆ. ನೌಕರರಿಗೆ ಕೊಡಬೇಕಾದಂತಹ ಸಂಬಳ ಆಗಿರಬಹುದು, ಅದಾದ ನಂತರ ಕಾಂಟ್ರಾಕ್ಟರ್ಸ್ ಕೊಡಬೇಕಾದಂತಹ ಸುಮಾರು 25,000 ಕೋಟಿಯಷ್ಟು ಪೆಂಡಿಂಗ್. ಇದೆಲ್ಲದನ್ನ ಮೀರಿ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿಯಂತ ರೂಪುರೇಷ ಕಳೆದ ಒಂದು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರು ಇಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರುವಂತಹ ಸಂಗತಿ. ಹೌದು, ಸಿದ್ದರಾಮಯ್ಯನವರಿಗೆ ಇದು 15ನೇ ಬಜೆಟ್ ಆಗಿರಬಹುದು, ಆದ್ರೆ ಗ್ಯಾರಂಟಿಗಾಗಿ ಮೀಸಲಿಟ್ಟಿರುವಂತಹ ಅತಿ ದೊಡ್ಡ ಹಣದಿಂದಾಗಿ ಈ ಬಾರಿ ಅವರು ಬಹಳ ಅಳೆದು ತೂಗಿ ಬಹಳ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್ ಇದೆ. ಅದರ ಜೊತೆಗೇನೆ ಹಾಗಂತ ಯಾವುದೇ ಅಭಿವೃದ್ಧಿ ಯೋಜನೆಗಳು ಅಥವಾ ಸ್ವಲ್ಪ ಜನಪ್ರಿಯ ಯೋಜನೆಗಳನ್ನ ಘೋಷಿಸದೆ ಹೋದ್ರೆ ಹೇಗೆ? ಯಾಕೆ ಅಂತ ಅಂದ್ರೆ, ಹೇಳಿ ಕೇಳಿ ಈ ಬಾರಿ ಲೋಕಸಭಾ ಚುನಾವಣೆಯ ವರ್ಷ. ಲೋಕಸಭೆ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಜನಪ್ರಿಯ ಯೋಜನೆಗಳನ್ನು ಘೋಷಿಸಬೇಕು, ಗ್ಯಾರಂಟಿಗೂ ಹಣ ಮೀಸಲಿಡಬೇಕು, ಖರ್ಚು ವೆಚ್ಚವನ್ನೂ ನಿಭಾಯಿಸಬೇಕು, ಇರುವಂತಹ ರಾಜಸ್ವ ಸಂಗ್ರಹದ ಗುರಿಯನ್ನ ಕೂಡ ಹೆಚ್ಚಿಗೆ ಮಾಡಿಕೊಳ್ಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹೀಗಾಗಿ ಇದು ಬಹಳ ಚಾಲೆಂಜಿಂಗ್ ಟಾಸ್ಕ್ ಇರುವಂತಹ ಸಂಗತಿ. ಹೌದು, ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ಏನಾದ್ರೂ ಪ್ಯಾಕೇಜ್ಗಳು ಸಿಗುತ್ತಾ? ರೈತರು, ಕಾರ್ಮಿಕರು, ಮೀನುಗಾರರಿಗೆ ಏನ್ ಗುಡ್ ನ್ಯೂಸ್? ಅವ್ರು ನಿರೀಕ್ಷೆ ಮಾಡ್ತಾ ಇರುವಂತದ್ದೇನು? ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ. ಮದ್ಯಪ್ರಿಯರು ಈಗ ಆಲ್ರೆಡಿ ಕಳೆದ 8 ತಿಂಗಳಿಂದ ಶಾಕ್ ಮೇಲೆ ಶಾಕ್ ಅನುಭವಿಸ್ತಾ ಇದ್ದಾರೆ. ಮತ್ತಿವತ್ತು ಶಾಕ್ ಇದೆಯಾ? ನಿಜ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞರು ಕೂಡ ಇದ್ದಾರೆ. ಪ್ರೊಫೆಸರ್ SR ಕೇಶವ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವಿವಿ. ಡಾಕ್ಟರ್ ಸೋಮಯ್ಯ, ರಾಜಕೀಯ ವಿಶ್ಲೇಷಕರು, ರಾಜ್ಯಶಾಸ್ತ್ರ ಮುಖ್ಯಸ್ಥರು, ಸೇಂಟ್ ಜೋಸೆಫ್ಸ್ ಯೂನಿವರ್ಸಿಟಿ. ತೇಜಸ್ವಿ ಪಟೇಲ್, ರೈತ ಮುಖಂಡರ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಹರಿ, ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್ ಭಟ್, ಆರ್ಥಿಕ ತಜ್ಞರು. ನಾಗರಾಜ್ ಯಾದವ್, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ನ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಬಹಳಷ್ಟು ಜನ ಗೃಹಿಣಿಯರು ನಮ್ಮ ಜೊತೆ ಮಾತಾಡ್ತಾರೆ, ಯುವಕರು ನಮ್ಮ ಜೊತೆ ಮಾತಾಡ್ತಾರೆ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರ ನಿರೀಕ್ಷೆಗಳೇನು? ಯಾಕಂದರೆ ಬಜೆಟ್ ಅನ್ನುವಂಥದ್ದು ಇದೆಲ್ಲ ಬೆಟ್ಟದಷ್ಟು ನಿರೀಕ್ಷೆಗಳಿರ್ತವೆ. ಆಗಲೇ ಮಾಲ್ತೇಶ್ ಭಾಳ ಅದ್ಭುತವಾಗಿ ಹೇಳಿದ್ರು, ಇರೋದಿಷ್ಟು, ಕೊಡಬೇಕಾಗಿರೋದು ಇಷ್ಟು. ಹೌದು, ಎಲ್ಲಿಂದ ತರ್ತೀರಿ? 15ನೇ ಬಜೆಟ್ ಇದು ಸಿದ್ದರಾಮಯ್ಯನವ್ರದ್ದು. ನನಗನ್ಸುತ್ತೆ 15ನೇ ಬಜೆಟ್ನಲ್ಲಿ 15ನೇ ಬಜೆಟ್ ಇದೆಯಲ್ಲ, ಇದು ವೆರಿ ಟಫ್ ಬಜೆಟ್ ಇದೆ ಅವರಿಗೆ. ಎಲ್ಲಿಂದ ಜೋಡಿಸ್ತಾರೆ ಚುನಾವಣೆ? ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಅಂದ್ರೆ, ಮೇಲಿಂದ ಮೇಲೆ ಬರ್ತಿರುವಂತಹ ಚುನಾವಣೆಗಳು. ಅವಾಗ ಜನರನ್ನು ಮೆಚ್ಚುವಂತ ಕೆಲಸಗಳನ್ನು ಮಾಡಲೇಬೇಕು. ಎಲ್ಲಿಂದ ತರಬೇಕು ದುಡ್ಡನ್ನ? ಹೆಂಗ್ ನಿಭಾಯಿಸಬೇಕು? ಹೆಂಗ್ ಸರಿದೂಗಿಸ್ಬೇಕು? ಒಂದು ದೊಡ್ಡ ಚಾಲೆಂಜ್ ಈಗ ಸಿದ್ದರಾಮಯ್ಯನವರ ಎದುರುಗಡೆ ಇರುವಂತದ್ದು. ಹಾಗಾದ್ರೆ ನಿಜಕ್ಕೂ ನಿರೀಕ್ಷೆಗಳು ಏನೇನಿದೆ ಬಜೆಟ್ ಬಗ್ಗೆ, ಬನ್ನಿ ನೋಡೋಣ. ಬಂಪರ್ ಘೋಷಣೆ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 15ನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇದಕ್ಕೂ ಮುನ್ನ ಮುಂಗಡ ಪತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿವೆ. ಯಾವೆಲ್ಲ ಹೊಸ ಕಾರ್ಯಕ್ರಮಗಳು ಇರಲಿವೆ? ಯಾವುದರ ತೆರಿಗೆ ಹೆಚ್ಚಲಿದೆ? ಯಾವುದರ ತೆರಿಗೆ ತಗ್ಗಲಿದೆ? ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟೆಲ್ಲ ಅನುದಾನ ಒದಗಿಸಲಾಗುತ್ತೆ? ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆಗೆ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಿಸಲಾಗುತ್ತೆ ಎಂಬ ಕುತೂಹಲ ಹೆಚ್ಚಾಗಿದೆ. ಉಳಿತಾಯ ಬಜೆಟ್ ಮಂಡನೆ ಆಗಲಿದೆಯಾ? 1 ಲಕ್ಷ ಕೋಟಿ ರೂಪಾಯಿ ಮೀರುತ್ತಾ ಸಾಲದ ಹೊರೆ? ಈ ಬಾರಿ ಉಳಿತಾಯ ಬಜೆಟ್ ಮಂಡನೆ ಮಾಡುವ ಸಾಧ್ಯತೆ ಇದೆ. ಗ್ಯಾರಂಟಿಗೆ 58,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಾಗಲಿದ್ದು, ಸಾಲದ ಹೊರೆಯು ಈ ಬಾರಿ ದ್ವಿಗುಣವಾಗುವ ಸಾಧ್ಯತೆ ಇದೆ. ಕಳೆದ ಬಾರಿ 85,815 ಕೋಟಿ ಸಾಲದ ಹೊರೆ ಹೋಗಿತ್ತು. ಈ ಬಾರಿ ಅಂದಾಜು 1 ಲಕ್ಷದ ಕೋಟಿವರೆಗೂ ಸಾಲ ಹೆಚ್ಚಾಗುವ ಸಾಧ್ಯತೆ ಇದೆ. ರೈತರ ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಗರಿಗೆದರಿದ ನಿರೀಕ್ಷೆ. ಬರದಿಂದ ಸಂಕಷ್ಟದಲ್ಲಿರುವ ನಾಡಿನ ರೈತಾಪಿ ವರ್ಗಕ್ಕೆ ಸಿಎಂ ಗುಡ್ ನ್ಯೂಸ್ ಕೊಡ್ತಾರ ಅನ್ನೋ ನಿರೀಕ್ಷೆ ಮೂಡಿದೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸಿಎಂ ಸಿದ್ದರಾಮಯ್ಯನವರು ಕೃಷಿ ಸಾಲ ಮನ್ನಾ ಮಾಡಿದ್ರು. ಇದನ್ನ ಈ ಬಜೆಟ್ ನಲ್ಲಿ ಪುನರಾವರ್ತಿಸುವರೆ ಎಂಬ ಬಗ್ಗೆ ನಾಡಿನ ಅನ್ನದಾತ ಆಸೆಗಣ್ಣಿನಿಂದ ನೋಡ್ತಿದ್ದಾನೆ. ಇಲ್ಲಿವರೆಗೂ ಆಗಿರುವಂಥ ಬಡ್ಜೆಟ್ಗಳು ಬರೀ ಆಡಂಬರದ ಬಡ್ಜೆಟ್ಟು, ಕೆಲಸಕ್ಕೆ ಬಾರದೇ ಇರುವಂಥ ಬಡ್ಜೆಟ್ ಆಗಿದೆ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಬೋಗಸ್ ಆಶ್ವಾಸನೆಗಳು ಕೊಡ್ತಾರಲ್ಲ, ಅದು ಯಾವುದನ್ನು ಕೇಳಲ್ಲ. ರೈತನಿಗೆ ಬೇಕಾಗಿರೋದು ಮೊದಲನೇದಾಗಿ ಒಂದು ಬೆಂಬಲ ಬೆಲೆ, ರೈತಗೆ ಇನ್ನೊಂದು ಬೇಕಾಗಿರೋದು ಇದು ನೀರಾವರಿ ಸೌಲಭ್ಯ.
ನೀವು ಇವೆರಡನ್ನು ಕೊಟ್ಬಿಟ್ರೆ ರೈತ ಇವ್ರನ್ನ ಯಾವುದನ್ನು ಭಿಕ್ಷೆ ಕೇಳಲ್ಲ. ವಿಭಜನೆ ಆಗುತ್ತಾ ಬೆಳಗಾವಿ ತುಮಕೂರು, 4 ಹೊಸ ಜಿಲ್ಲೆಗಳ ಘೋಷಣೆ ನಿರೀಕ್ಷೆ. ಇಂದು ಮಂಡನೆ ಆಗ್ತಿರುವ ಬಜೆಟ್ನಲ್ಲಿ ಅಖಂಡ ಬೆಳಗಾವಿಯನ್ನ ವಿಭಜಿಸಿ 2 ಹೊಸ ಜಿಲ್ಲೆಗಳನ್ನ ಘೋಷಿಸುವ ಸಾಧ್ಯತೆ ಇದೆ. ಇಂದಿನ ಬಜೆಟ್ನಲ್ಲಿ ಚಿಕ್ಕೋಡಿ ಹಾಗೂ ಗೋಕಾಕನ್ನ ಹೊಸ ಜಿಲ್ಲೆಗಳನ್ನಾಗಿ ಘೋಷಿಸಲಿದ್ದಾರೆ ಎನ್ನಲಾಗಿದೆ. ಬೆಳಗಾವಿ ಮಾತ್ರವಲ್ಲ, ತುಮಕೂರನ್ನ ವಿಭಜಿಸಿ 2 ಜಿಲ್ಲೆಗಳನ್ನಾಗಿ ಘೋಷಿಸುವ ಮಾತುಗಳು ಕೇಳಿ ಬರ್ತಿವೆ. ಮಧುಗಿರಿ, ತಿಪಟೂರು ಹಾಗೂ ಶಿರಾ ಜಿಲ್ಲೆಯಾಗಲು ರೇಸ್ನಲ್ಲಿದೆ. ಮಧುಗಿರಿ ಜಿಲ್ಲೆಗೆ ಸಚಿವರಾದ ಪರಮೇಶ್ವರ್, ಕೆಎನ್ ರಾಜಣ್ಣ ಒಲವು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಇಂದಿನ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ. ಅವುಗಳೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಇಂದಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗದ ವರದಿಯ ಕೆಲ ಅಂಶಗಳ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಮದ್ಯದ ಮೇಲಿನ ಸುಂಕ ಹೆಚ್ಚಿಸುವ ಮೂಲಕ ಮದ್ಯಪ್ರಿಯರಿಗೆ ಶಾಕ್ ಕೊಡುವ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಿಶೇಷ ಹಣ ಮೀಸಲಿಡುವುದು, ಬೆಂಗಳೂರಿನಲ್ಲಿ ಸುರಂಗ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ, ನಮ್ಮ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಅನುದಾನ ಬಿಡುಗಡೆ, ಮೇಕೆದಾಟು ಯೋಜನೆಗೆ ಹಣ ಘೋಷಣೆ ಮಾಡುವ ಸಾಧ್ಯತೆ ಇದ್ದು 100 ಕೋಟಿ ವೆಚ್ಚದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ, ಸುವರ್ಣ ಮಹೋತ್ಸವ ಹೆಸರಿನಲ್ಲಿ ಹೊಸ ಕಾರ್ಯಕ್ರಮ ಘೋಷಣೆಯ ನಿರೀಕ್ಷೆ ಹೊಂದಲಾಗಿದೆ. ಇದಲ್ಲದೆ ಬೆಂಗಳೂರು ಅಥವಾ ಕಲಬುರಗಿಯಲ್ಲಿ ವಚನ ಮಂಟಪ ಹಾಗೂ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವ ನಿರೀಕ್ಷೆ ಇದೆ. ಜಿಲ್ಲಾ, ತಾಲೂಕು ಕೇಂದ್ರಗಳಿಗೆ ಇಂದಿರಾ ಕ್ಯಾಂಟೀನ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದ್ದು, ಬಿಬಿಎಂಪಿ ಚುನಾವಣಾ ದೃಷ್ಟಿಯಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತು ನೀಡಲಾಗುತ್ತೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಅವರು ಗೃಹಿಣಿಯರ ಬಗ್ಗೆ ತುಂಬ ಕಾಳಜಿ ವಹಿಸಿಕೊಂಡು ಸುಮಾರು ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಈ ಬಜೆಟಲ್ಲೂ ಸುಮಾರು ಯೋಜನೆಗಳನ್ನ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಎಣ್ಣೆ ಬೆಲೆ, ಅಡುಗೆ ತೈಲದ ಬೆಲೆ ಎಲ್ಲ ತುಂಬ ಜಾಸ್ತಿ ಇದೆ. ಮಹಿಳೆಯರ ಬಗ್ಗೆ ಅವರು ತುಂಬ ಕಾಳಜಿ ವಹಿಸ್ಕೊಂಡು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲು ಟಾರ್ಗೆಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡೇ ಜನಪರ ಬಜೆಟ್ ಮಂಡಿಸಲಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.